ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಮನೆ ಸ್ವಚ್ಛವಾಗಿರಲು ಟೈಮ್ ಟು ಟೈಮ್ ಫಾಲೋ ಮಾಡಬೇಕಾಗಿರುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ರೇಕ್ಫಾಸ್ಟ್ಗೋಸ್ಕರ ಚಪಾತಿ ಅನ್ನೋದು ಮಾಡ್ತಾ ಇದ್ದೀನಿ. ಚಪಾತಿ ಮೇಲೆ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತಿರ್ತೀವಲ್ವ, ಜಾಸ್ತಿ ಎಣ್ಣೆ ಸ್ಪ್ರೇ ಮಾಡಬಾರ್ದು ಅನ್ನೋದಾದರೆ ಆದಷ್ಟು ಈ ರೀತಿ ಸ್ಪ್ರೇಯರ್ಸ್ನ ಯೂಸ್ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಮಾತ್ರನೇ ಪಂಪ್ ಮಾಡ್ತೀವಿ. ನಾವು ಸ್ಪೂನಲ್ಲಿ ಹಾಕೋದಾದರೆ ಒಂದು ಸ್ಪೂನಷ್ಟು ಎಣ್ಣೆ ನಮ್ಗೆ ಗೊತ್ತಿಲ್ದಿರನೇ ಎಕ್ಸ್ಟ್ರಾ ಹಾಕ್ತಾ ಇರ್ತೀವಿ. ಅದ್ರ ಬದಲಾಗಿ ಈ ರೀತಿ ಸ್ಪ್ರೇಯರ್ಸ್ನ ಯೂಸ್ ಮಾಡಿದ್ರೆ ಚಪಾತಿನ ಟರ್ನ್ ಮಾಡಿದ್ಮೇಲೆ ಮಾತ್ರನೇ ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೋದು. ಚಪಾತಿನ ಸ್ವಲ್ಪ ಹೊತ್ತು ಆದಮೇಲೆ ತಿಂತೀವಿ ಅನ್ನೋದಾದರೆ ಹಾಟ್ ಬಾಕ್ಸಲ್ಲಿ ಇಡ್ಬೋದು. ಅದೇ ಕ್ವಿಕ್ಕಾಗಿ ನಾವು ಚಪಾತಿನ ತಿಂತೀವಿ ಅನ್ನೋದಾದರೆ ನಾನು ನಾರ್ಮಲ್ಲಾಗಿ ಒಂದು ಊಟದ ಪ್ಲೇಟ್ನ ತೊಗೊಂಡು ಅದಕ್ಕೆ ಕವರ್ ಆಗೋ ರೀತಿ ಒಂದು ಲಿಡ್ನ ತೊಗೊಳ್ತೀನಿ. ಮಾಡಿಟ್ಟಿರೋವಂಥ ಚಪಾತಿಗಳೆಲ್ಲ ಕೂಡ ಅದರಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಸಾಫ್ಟ್ ಆಗಿರುತ್ತೆ. ತುಂಬ ಜಾಸ್ತಿ ಹೊತ್ತು ಬಿಟ್ಟರೆ ಕೆಳಗಡೆ ಇರುವಂಥ ಚಪಾತಿಗಳಿಗೆ ಮಾಯ್ಶ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದೇ ನಾವು ಕ್ವಿಕ್ಕಾಗಿ ಊಟ ಮಾಡ್ತೀವಿ ಅನ್ನೋದಾದರೆ ಈ ರೀತಿ ಕೂಡ ನೀವು ಚಪಾತಿಗಳನ್ನ ಸ್ಟೋರ್ ಮಾಡ್ಬೋದು. ಲಾಸ್ಟ್ ಟೈಮ್ ಒಂದು ವಿಡಿಯೋನ ನೋಡಿದೆ, ಗ್ರನೆಟ್ ಮೇಲೆ ನಾವು ಚಪಾತಿನ ಮಾಡೋದ್ರಿಂದ ಆ ಒಂದು ರೆಸಿಡ್ಯೂಸ್ ಎಲ್ಲ ಬರ್ತಿರುತ್ತೆ. ಗ್ರನೆಟ್ನ ಕಟ್ ಮಾಡೋದಕ್ಕೋಸ್ಕರ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ ಅಂತ. ಗ್ರಾನೈಟ್ ಸ್ಲ್ಯಾಬ್ ವಿಚಾರಕ್ಕೆ ಬರೋದಾದರೆ ಸ್ಲ್ಯಾಬ್ ಒಂದ್ಸರಿ ಹಾಕಿದ್ಮೇಲೆ ಪಾಲಿಷ್ ಮಾಡಿ ನೀಟಾಗಿ ಫಿನಿಶಿಂಗ್ ಆದಮೇಲೆ ಸೆಟ್ ಮಾಡಿರ್ತಾರೆ. ಇದನ್ನು ನಾವು ಜಸ್ಟ್ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ಬೋದು. ಬಟ್ ಕಟ್ ಮಾಡೋದಕ್ಕಿಂತ ಮುಂಚೆನೇ ರಫ್ ಇರುವಂಥ ಸರ್ಫೇಸ್ ಮೇಲೆಲ್ಲ ಮಾಡೋದ್ರಿಂದ ಗ್ರಾನೈಟ್ ಪೀಸ್ ಅನ್ನೋದು ಫುಡ್ಡಲ್ಲಿ ಇನ್ಕ್ಲೂಡ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದರೂ ಆ ರೀತಿ ಡೌಟ್ಸ್ ಇತ್ತು ಅನ್ನೋದಾದರೆ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಸ್ಟೈನ್ಲೆಸ್ ಸ್ಟೀಲ್ ಒಂದು ಶೀಟ್ ಅನ್ನೋದು ಬರುತ್ತೆ. ಅದನ್ನು ಕೌಂಟರ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಚಪಾತಿಗಳನ್ನ ಒಸ್ಕೊಳ್ಬೋದು. ಇದರ ಮೇಂಟೆನೆನ್ಸು ಕ್ಲೀನಿಂಗು ಕೂಡ ತುಂಬ ಈಸಿ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ, ಇದು ಆನ್ಲೈನಲ್ಲಿ ಅವೈಲಬಲ್ ಇರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಅಗ್ರಿ ಮಾಡ್ತೀರಾ ಗ್ರಾನೈಟ್ ಸ್ಲಾಬ್ ಮೇಲೆ ಚಪಾತಿನ ಒಸಿಬಾರ್ದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಅಡುಗೆ ಎಲ್ಲ ರೆಡಿ ಮಾಡಿದಾದ್ಮೇಲೆ ಇಮ್ಮಿಡಿಯೇಟಾಗಿ ಕೌಂಟರ್ ಮತ್ತು ಸ್ಟವ್ನ ಒರೆಸಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮನೆ ಎನಿ ಟೈಮ್ ನೀಟಾಗಿ ಕಾಣಿಸುತ್ತೆ. ಚಪಾತಿ ಎಲ್ಲ ಒಸಿಬೇಕಾದ್ರೆ ಆ ಒಂದು ಫುಡ್ ಪಾರ್ಟಿಕಲ್ಸ್ ಅಂದರೆ ಈ ಪೌಡರ್ ಪಾರ್ಟಿಕಲ್ಸ್ ಎಲ್ಲ ಸೈಡ್ಗೆಲ್ಲನೂ ಹೋಗಿರುತ್ತೆ ಅಲ್ವಾ, ಅದನ್ನೆಲ್ಲ ಕ್ವಿಕ್ಕಾಗಿ ಕ್ಲೀನ್ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಲೇಟಾಗಿ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಚಪಾತಿಗೆ ಕಾಂಬಿನೇಷನ್ ಆಗಿ ಕಡಲೆಕಾಳು ಸಾಂಬಾರನ್ನ ಮಾಡಿದ್ದೆ, ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಚಪಾತಿನ ನಾನು ಮಲ್ಟಿಗ್ರೈನ್ ಆಟ ಅಂತ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಆ ಒಂದು ಪೌಡರ್ನ ಯೂಸ್ ಮಾಡಿನೇ ಚಪಾತಿ ಅನ್ನೋದು ಮಾಡಿದ್ದು. ತುಂಬ ಸಾಫ್ಟಾಗಿ ಬಂದಿತ್ತು. ಒಂದು ವೇಳೆ ನೀವೇನಾದ್ರು ಹೊಸಬ್ರಾಗಿದ್ರೆ ಒಂದ್ಸರಿ ಆ ವಿಡಿಯೋನ ಚೆಕ್ ಮಾಡಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಕೂಡ ಮಳೆ ಆಗ್ತಾ ಇರೋ ಕಾರಣ ವೆದರ್ ಅಂತೂ ತುಂಬಾ ಕೂಲಾಗಿ ಇರುತ್ತೆ. ಬೆಳಗಿನ ಜಾವನೇ ಎಲ್ಲ ವಿಂಡೋಸ್ನ ಓಪನ್ ಮಾಡಬೇಕು ಅಂದರೆ ಚಳಿ ಜಾಸ್ತಿ ಆಗುತ್ತೆ ಅನ್ನೋದ್ರಿಂದ ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ಡ್ ಆಗೇ ಇರುತ್ತೆ. ಈಗ ಒನ್ಸ್ ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಬರ್ತಾ ಇದೆ. ಇನ್ನೇನು ಬಿಸಿಲು ಬರ್ತಿದೆ ಅಂದಾಗ ಬಟ್ಟೆಗಳನ್ನ ವಾಶ್ಗೆ ಹಾಕಿ ಒಣಗಾಕ್ತೀವಿ ಅನ್ನೋದಾದರೆ ಅಷ್ಟರಲ್ಲಿ ಮಳೆ ಕೂಡ ಬಂದಿರುತ್ತೆ. ಬಟ್ ಒಂದು ಲೋಡ್ ಆಫ್ ಲಾಂಡ್ರಿನ ನಾನು ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೇ ಮಿಷಿನ್ಗೆ ಹಾಕ್ಬಿಟ್ಟು ಹೋಗಿದ್ದೆ. ಅದೆಲ್ಲ ಕೂಡ ವಾಶ್ ಆಗಿದೆ. ಈಗ ಒಣಗಾಕಬೇಕು. ಮೇಲೆ ಹೇಗೂ ಹೋಗ್ತಿದ್ದೀನಲ್ವಾ, ಸ್ವಲ್ಪ ಸೊಪ್ಪು ಕೂಡ ಹಾರ್ವೆಸ್ಟಿಂಗ್ಗೆ ಬಂದಿತ್ತು. ಸೊಪ್ಪನ್ನ ಕಟ್ ಮಾಡಿಕೊಂಡು ಈ ಬಾಸ್ಕೆಟಲ್ಲಿ ಹಾಕೊಂಬರ್ಬೋದು ಅನ್ನೋದ್ರಿಂದ ತೊಗೊಂಡೋಗ್ತಾ ಇದ್ದೀನಿ. ಟೆರೇಸ್ಗೆ ಬರೋ ಪ್ರತಿ ಸರಿ ಕೂಡ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾಡ್ತಾ ಇರ್ತೀನಿ. ಇಲ್ಲ ಟೆರೇಸ್ನ ಸ್ವಲ್ಪ ಕ್ಲೀನ್ ಮಾಡೋ ಅಂಥದ್ದಿರ್ಬೋದು, ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋ ಅಂಥದ್ದಿರ್ಬೋದು, ಹೂಗಳು ಬಿಟ್ಟಿದೆ ಅದನ್ನು ಕಿತ್ಕೊಳ್ಳೋ ಅಂಥದ್ದಿರ್ಬೋದು. ಇನ್ನು ಬಿಸಿಲು ಜಾಸ್ತಿ ಇದ್ದು ಗಿಡಗಳಿಗೆ ಏನಾದರೂ ನೀರು ಹಾಕಬೇಕಂದ್ರೆ ಗಿಡಗಳಿಗೆ ವಾಟರಿಂಗ್ ಮಾಡೋ ಅಂಥದ್ದಿರ್ಬೋದು. ಬಟ್ ಈ ಬಾರಿ ಸ್ವಲ್ಪ ಹೂಗಳನ್ನ ಕಿತ್ಕೊಂಡು ಟೆರೇಸ್ ಕೂಡ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಒಣಗಾಕಿ ಬರೋಣ ಅನ್ನೋದ್ರಿಂದ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ವ, ಮಲ್ಲಿಗೆ ಹೂಗಳು ಇದೇ ಗಿಡದಲ್ಲಿ ಇದು 4ನೇ ಸತಿ ಬೆಳೀತಾ ಇರೋವಂಥದ್ದು. ಹೂವು ಬಿಟ್ಟಿದ್ದಾದಮೇಲೆ ಆ ಒಂದು ಎಲೆಗಳು ಮತ್ತು ಆ ಬ್ರ್ಯಾಂಚ್ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ರೆ ನೆಕ್ಸ್ಟ್ ಹೊಸ ಚಿಗುರು ಬಂದು ಮತ್ತೆ ಹೂಗಳು ಬಿಡೋ ಚಾನ್ಸ್ ಇರುತ್ತೆ. ಈಗ ಸೀಸನ್ ಇನ್ನೇನು ಆಲ್ಮೋಸ್ಟ್ ಎಂಡ್ ಆಗ್ತಾ ಇರೋದ್ರಿಂದ ಇದೇ ಸೀಸನಲ್ಲಿ ಒಂದು 4-5 ಸಾರಿ ಹಾರ್ವೆಸ್ಟಿಂಗ್ ಮಾಡಬೇಕು ಅನ್ನೋದಾದರೆ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊಪ್ಪು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇನ್ನು ಪುಟ್ಟದಾಗಿರುವಂಥ ಸೊಪ್ಪಿನ ಗಿಡಗಳನ್ನ ನಾನು ಅದೇ ಥರ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಯಾವ್ಯಾವುದು ಉದ್ದಾಗಿ ಬಂದಿತ್ತು ಅದನ್ನು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಗಿಡಗಳಲ್ಲಿ ಪಾರ್ಟ್ ತುಂಬ ನೀರು ಅನ್ನೋದು ತುಂಬ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಕೂಡ ತೆಗಿತಾ ಇದ್ದೀನಿ. ಎಷ್ಟೇ ಹೋಲ್ಸ್ ಮಾಡಿದರೂ ಕೂಡ ಕೆಲವೊಂದು ಗಿಡಗಳಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಆ ಹೋಲ್ಸ್ಗೆ ಮಣ್ಣು ಅನ್ನೋದು ಬ್ಲಾಕ್ ಆಗಿದ್ರೂ ಕೂಡ ವಾಟರ್ ಅನ್ನೋದು ಆಚೆ ಹೋಗ್ದಿರ ಪಾರ್ಟ್ ತುಂಬ ತುಂಬಿಕೊಂಡಿರುತ್ತೆ. ನೋಡಿ ಆಗಾಗ ಚೆಕ್ ಮಾಡಿಕೊಂಡು ಈ ರೀತಿ ಚೆಲ್ಲೋದಾದರೆ ಏನು ಪ್ರಾಬ್ಲಮ್ ಆಗಲ್ಲ. ಇಲ್ಲ ಅನ್ನೋದಾದರೆ ಬೇರೆ ಸಮೇತ ಗಿಡ ಅನ್ನೋದು ಕೊಳ್ತೋಗೋ ಚಾನ್ಸ್ ಇರುತ್ತೆ.
ಮಳೆ ಬಂದಾಗ ಸ್ಟ್ಯಾಂಡ್ಸ್ ಕೆಳಗಡೆ ಎಲ್ಲ ಕೂಡ ಕಸನ ಗುಡಿಸ್ಕೊಳ್ಳೋಕ್ಕೆ ಆಗಲ್ಲ. ಬಕೆಟಿಂದ ನೀರನ್ನ ಈ ರೀತಿ ಹಾಕೋದಾದರೆ ಕೊಳೆ ಎಲೆಗಳೆಲ್ಲ ಕೂಡ ಬಂದ್ಬಿಡುತ್ತೆ. ಆಲ್ಮೋಸ್ಟ್ ಮಳೆ ಬಂದಾಗ ಕೊಳೆ ಎಲ್ಲ ಒಂದೇ ಕಡೆ ಕಲೆಕ್ಟ್ ಆಗಿರುತ್ತೆ ಅಲ್ವಾ, ಇದರಿಂದ ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ಅದೇ ಬೇರೆ ದಿನಗಳಲ್ಲಿ ನಾವು ಕ್ಲೀನ್ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ನೀರೇ ಬೇಕಾಗುತ್ತೆ. ಮಳೆ ಬಿದ್ದಾಗ ಧೂಳು ಕಸ ಎಲ್ಲ ಒಂದೇ ಕಡೆ ಕಲೆಕ್ಟ್ ಆಗಿರೋ ಕಾರಣ ಜಸ್ಟ್ ಒಂದು ಅರ್ಧ ಬಕೆಟ್ ನೀರನ್ನ ಹಾಕಿಬಿಟ್ಟು ಈ ರೀತಿ ವೈಪರ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ಬೆಳಗ್ಗೆನೇ ಬಟ್ಟೆಗಳನ್ನ ವಾಶ್ಗೆ ಹಾಕಿದ್ದೆ ಅಲ್ವಾ, ಅದೆಲ್ಲ ಕೂಡ ವಾಶ್ ಆಗಿದೆ. ಈಗ ಒಣಗಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಟ್ಟೆಗಳೆಲ್ಲ ಒಣಗಾಕ್ಕೊಳ್ಬೇಕಾದ್ರೆ ಮಕ್ಳು ಕೆಲವೊಂದು ಸರಿ ಇಲ್ಲಿರುವಂಥ ಹೂಗಳನ್ನ ಕಿತ್ಕೊಂಡು ಅವ್ರದ್ದೇ ಆದಂಥ ಆಟನ ಆಡ್ತಿರ್ತಾರೆ. ಇನ್ನು ಕೆಲವೊಂದು ಸರಿ ಈ ಒಂದು ಜೋಕಾಲಿಯಲ್ಲಿ ಕೂಡ ಉಯ್ಯಲೆ ಆಡ್ತಿರ್ತಾರೆ. ಅದು ಬಿಟ್ಟರೆ ಕೆಲವೊಂದು ಸರಿ ನನ್ನ ಬಟ್ಟೆಗಳು ಒಣಗಾಕುವಾಗ ನನಗೂ ಕೂಡ ಹೆಲ್ಪ್ ಮಾಡ್ತಿರ್ತಾರೆ. ಮಳೆ ನೀರಲ್ಲಿ ಆಟ ಆಡ್ತಾ ಇಲ್ಲಿರುವಂಥ ಚಿಕ್ಕ ಚಿಕ್ಕ ಹೂಗಳನ್ನ ಕಿತ್ಕೊಳ್ತಾ ಅವ್ರದ್ದೇ ಆದಂಥ ಟಾಯ್ಸ್ನ ಇಟ್ಕೊಂಡು ಆಟ ಆಡ್ತಿರ್ತಾರೆ. ಅದೆಲ್ಲ ಒಂದು ರೀತಿ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದಲ್ವಾ. ಆ ಒಂದು ಮೆಮೊರೀಸ್ ಚೈಲ್ಡ್ಹುಡ್ ಬಿಟ್ಟರೆ ಮತ್ತೆ ಎಲ್ಲೂ ಕೂಡ ಸಿಗೋಕ್ಕೆ ಚಾನ್ಸೇ ಇರಲ್ಲ. ಬಟ್ಟೆ ಎಲ್ಲ ಒಣಗಾಕಿ ಹೂಗಳು ಮತ್ತು ಸೊಪ್ಪೆಲ್ಲ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ತೊಗೊಂಡು ಈಗ ಕೆಳಗಡೆ ಬರ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರೋವಂಥ ಹೂಗಳು ಆಟಕ್ಕೆ ಬೇಕಾಗಿರೋ ಅಂಥದ್ದು. ಅದನ್ನು ಸಪ್ರೇಟಾಗಿ ಒಂದು ಬಾಸ್ಕೆಟಲ್ಲಿ ಹಾಕಿ ಕೊಟ್ಟಿದ್ದೀನಿ. ಇನ್ನು ಎಲ್ಲ ಕಡೆ ಚೆಲ್ತಿರ್ತಾರೆ, ಅದು ಸರ್ವೇ ಸಾಮಾನ್ಯ. ಮಕ್ಕಳಿರುವಂಥ ಮನೆಯಲ್ಲಿ ಆ ಥರ ಇದ್ರೇ ಚಂದ ಅಲ್ವಾ. ಈಗ ಟೈಮ್ ಆಲ್ಮೋಸ್ಟ್ 11:30 to 12 o'clock ಆಗಿದೆ. ಒಂದು ವೀಡಿಯೋನ ಎಡಿಟ್ ಮಾಡಬೇಕಾಗಿತ್ತು, ಎಡಿಟಿಂಗೋಸ್ಕರ ಕೂತ್ಕೊಳ್ತಾ ಇದ್ದೀನಿ. ಒನ್ಸ್ ಎಡಿಟಿಂಗ್ ಕೂತ್ಕೊಂಡ್ವಿ ಅಂದರೆ ಮಿನಿಮಮ್ ಅಂದರೂ ಒಂದು 3 hour ಆದರೂ ಬೇಕಾಗುತ್ತೆ. ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ನಿಮ್ಮವರೆಗೂ ಪೋಸ್ಟ್ ಮಾಡಬೇಕು ಅಂದರೆ. ಇದನ್ನೆಲ್ಲ ಮುಗಿಸ್ತಿದ್ದಂಗೆ ಆಲ್ಮೋಸ್ಟ್ 1:30-2 ಗಂಟೆ ಮಧ್ಯದಲ್ಲೇ ಮಳೆ ಅನ್ನೋದು ಸ್ಟಾರ್ಟ್ ಆಗೋಯ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮಳೆಗಾಲದಲ್ಲಿ ಬಟ್ಟೆಗಳನ್ನ ಒಣಗಾಕಿದಾಗ ಸ್ವಲ್ಪ ಅಲರ್ಟಾಗಿ ಬಟ್ಟೆಗಳನ್ನ ತೆಕ್ಕೊಳ್ಳೋದೇ ಒಂದು ಟಾಸ್ಕ್ ಅಂತ ಹೇಳ್ಬೋದಲ್ವಾ. ಸೊ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಒಳಗಡೆ ಹಾಕಿದ್ದೀನಿ. ಇನ್ನೂ ಒಣಗಬೇಕಾಗಿರುವಂಥ ಬಟ್ಟೆಗಳನ್ನ ಅಲ್ಲೇ ಸ್ವಲ್ಪ ಒಳಗಡೆ ಕ್ಲಿಪ್ಸ್ ಹಾಕಿ ಒಣಗಾಕಿದ್ದೆ. ನಮ್ಮ ಗೊಂಬೆಗೆ ಸ್ವಲ್ಪ ಕೋಲ್ಡ್ ಇದ್ದಿದ್ದ ಕಾರಣ ಸಿರಪ್ನ ಹಾಕಿದ್ದೆ. ಸಿರಪ್ ಕುಡಿದು ವಾಟರ್ ಕೊಡೋ ಮಧ್ಯದಲ್ಲೇ ಹಾಕಿರುವಂಥ ಸಿರಪ್ ಸ್ವಲ್ಪ ಕಹಿ ಇದ್ದಿದ್ದರಿಂದ ಸ್ವಲ್ಪ ವಾಕರಿಸ್ಕೊಂಡು ಸೊ ಇದ್ರ ಮೇಲೆಲ್ಲ ಕೂಡ ಸ್ವಲ್ಪ ಚೆಲ್ಲಿದ್ಲು. ಸೊ ಈ ಒಂದು ಬ್ಲಾಂಕೆಟ್ ಮೇಲೆ ಇಮ್ಮಿಡಿಯೇಟಾಗಿ ವೆಟ್ ವೈಪ್ಸಿಂದ ಒರೆಸಿದ್ದೆ. ಆದರೂ ಕೂಡ ಸ್ವಲ್ಪ ಮಾರ್ಕ್ಸ್ ಅನ್ನೋದು ಆಗಿದೆ. ಹೇಗೂ ಇದನ್ನು ವಾಶ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಈ ಮಾರ್ಕ್ಸ್ ಏನಿದೆ ಅಷ್ಟರ ಮಟ್ಟಿಗೆ ನಾನು ಬ್ಲಾಂಕೆಟ್ನ ಫೋಲ್ಡ್ ಮಾಡಿಕೊಂಡು ಸಿಂಕಲ್ಲೇ ಬ್ಲಾಂಕೆಟ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕಲೆ ಎಲ್ಲ ಈಸಿಯಾಗಿ ಹೋಗಿ ಆ ಸ್ಮೆಲ್ಲೆಲ್ಲ ಬರ್ದಿರ ಇರೋದಕ್ಕೋಸ್ಕರ ನಾನು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸಂಜೆ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಈ ಒಂದು ಬ್ಲಾಂಕೆಟ್ನೆಲ್ಲ ಕೂಡ ವಾಶ್ ಮಾಡೋಕ್ಕೆ ಹಾಕಿದ್ರೆ ಬೆಟರು ಅನ್ನೋದ್ರಿಂದ ಬೆಡ್ ಸ್ಪ್ರೆಡ್ ಎಲ್ಲ ಕೂಡ ತೆಗಿತಾ ಇದ್ದೀನಿ. ಇದನ್ನು ವಾಷಿಂಗ್ ಏರಿಯಾ ಹತ್ರ ಇಟ್ಟರೆ ನೆಕ್ಸ್ಟ್ ಡೇಗೆ ನಾನು ವಾಷಿಂಗ್ ಮಿಷಿನಲ್ಲಿ ಲಾಂಡ್ರಿನ ಹಾಕ್ಬೋದು ಅನ್ನೋದ್ರಿಂದ. ಒನ್ಸ್ ಫ್ರೆಶ್ ಆದಮೇಲೆ ಬೆಡ್ ಸ್ಪ್ರೆಡ್ನ ಹಾಕೋಣ ಅನ್ನೋದ್ರಿಂದ ತೆಗಿತಾ ಇದ್ದೀನಿ. ಎಲ್ಲ ಬೆಡ್ ಸ್ಪ್ರೆಡ್ಸು ಬ್ಲಾಂಕೆಟ್ಸ್ ಎಲ್ಲ ಕೂಡ ಈ ರೀತಿ ಬೆಡ್ ಬಾಕ್ಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಈಗ ಯಾವ ಬೆಡ್ ಸ್ಪ್ರೆಡ್ನ ಹಾಕಬೇಕೋ ಅದನ್ನು ತೆಗೆದು ಈ ರೀತಿ ಬೆಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಫಸ್ಟು ಬ್ಲಾಂಕೆಟ್ ಕವರ್ನ ಹಾಕಿ ಸೈಡ್ಗೆ ಇಟ್ಬಿಟ್ರೆ ಆಮೇಲೆ ಬೆಡ್ ಸ್ಪ್ರೆಡ್ನ ಸ್ಪ್ರೆಡ್ ಮಾಡಿದಾದಮೇಲೆ ಬ್ಲಾಂಕೆಟ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೋದು. ಒನ್ಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಬಟನ್ಸ್ ಯಾವ ಕಡೆ ಬಂದಿದೆ ಅಂತ. ಬಟನ್ಸ್ನ ರಿಮೂವ್ ಮಾಡಿಬಿಟ್ಟು ವೈಟ್ ಕಲರ್ ಬ್ಲಾಂಕೆಟ್ ಏನಿದೆ ಅದಕ್ಕೆ ಈ ರೀತಿ ಕವರ್ನ ಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ವೈಟ್ ಕಲರ್ ಬ್ಲಾಂಕೆಟು ಬೇಗ ಗಲೀಜಾಗ್ದಿರ ಇರುತ್ತೆ. ವಾಶ್ಗೆ ಹಾಕಬೇಕಾದ್ರೆ ತೆಗೆದು ಎರಡೂ ಕೂಡ ಹಾಕ್ಕೊಳ್ಬೋದು, ಇಲ್ಲ ಕವರ್ ಮಾತ್ರನೇ ಹಾಕಿ ಇದೇ ಒಂದು ಬ್ಲಾಂಕೆಟ್ಗೆ ಮತ್ತೆ ನಾವು ಬೇರೆ ಕವರ್ನ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಬ್ಲಾಂಕೆಟ್ ಕವರ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಬೆಡ್ ಸ್ಪ್ರೆಡ್ ಏನಿರುತ್ತೆ ಅದನ್ನು ಕೂಡ ಮ್ಯಾಚಿಂಗ್ ಇರೋವಂಥದ್ದನ್ನು ತೊಗೊಂಡ್ರೆ ಹಾಕಿದಾಗ ನೋಡೋಕ್ಕೆ ನೀಟಾಗಿ ಕಾಣಿಸುತ್ತೆ. ಈ ಥರ ಬ್ಲಾಂಕೆಟ್ಸ್ನ ಬೆಡ್ಶೀಟ್ಸ್ನ ತೋರಿಸಿದಾಗ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತೀರಾ ಎಲ್ಲಿ ತೊಗೊಂಡ್ರಿ, ಲಿಂಕ್ಸ್ ಇದ್ದರೆ ಕಳಿಸಿ ಅಂತ. ನಿಮ್ಗೇನಾದರೂ ಇದರ ಲಿಂಕ್ಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಅದರಲ್ಲಿ ನಾನು ಆದಷ್ಟು ಲಿಂಕ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೀವೇನಾದರೂ ಕಮೆಂಟ್ ಮಾಡಿದ್ರೆ.
ಬ್ಲಾಂಕೆಟ್ ಕವರ್ ಜೊತೆ ಬಂದಿರುವಂಥ ಮ್ಯಾಚಿಂಗ್ ಪಿಲ್ಲೋಸ್ ತುಂಬ ಅಗಲವಾಗಿ ಉದ್ದವಾಗಿ ಇತ್ತು. ಅಂದರೆ ಈ ಒಂದು ಬ್ಲಾಂಕೆಟ್ ಕವರ್ ಸೈಜ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಕವರ್ಸ್ ಅಂದರೆ ಪಿಲ್ಲೋ ಕವರ್ ಸೈಜ್ ಕೂಡ ದೊಡ್ಡದಾಗೆ ಬಂದಿದೆ. ಅಟ್ ಪ್ರೆಸೆಂಟ್ ಎಕ್ಸಾಕ್ಟ್ ಈ ಕವರ್ಸ್ಗೆ ಮ್ಯಾಚ್ ಆಗುವಂಥ ಪಿಲ್ಲೋ ಸೈಜ್ ಇಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಟಕ್ ಮಾಡಿ ಹಾಕ್ತಾ ಇದ್ದೀನಿ. ಬೆಡ್ಶೀಟ್ಸ್ನ ಬೆಡ್ ಸ್ಪ್ರೆಡ್ಸ್ನ ವಾರಕ್ಕೊಂದ್ಸರಿ ಅಥವಾ 2 ಸರಿ ಚೇಂಜ್ ಮಾಡ್ತಾ ಇರ್ತೀನಿ. ಇನ್ನು ಮಕ್ಳಿಗೆ ಏನಾದ್ರು ಹುಷಾರಿಲ್ಲ ಅನ್ನೋದಾದರೆ ಅವ್ರು ಬೆಟರ್ ಆಗಿದ್ದು ಕೂಡಲೇ ಕ್ವಿಕ್ಕಾಗಿ ಒಂದ್ಸರಿ ಚೇಂಜ್ ಮಾಡಿದ್ರೆ ಬೆಟರು. ಇಲ್ಲ ಅನ್ನೋದಾದರೆ ಕೆಲವೊಂದು ಸರಿ ಹೇರ್ ಪ್ರಾಬ್ಲಮ್ಸು, ಸ್ಕಿನ್ ರ್ಯಾಷಸ್ ಎಲ್ಲ ಬರೋ ಚಾನ್ಸ್ ಇರುತ್ತೆ. ಬ್ಲಾಂಕೆಟ್ನ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದರ ಪ್ರಿಂಟ್ಸ್ ಅಂತೂ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.